ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬಾ ಟೇಸ್ಟಿಯಾದಂಥ ಆಂಧ್ರ ಶೈಲಿಯ ಮೆಂತೆ ಪಾಲಕ್ ಪಪ್ಪು, ಅಲ್ಲಿ ಗೋಂಗೂರ ಪಪ್ಪು ಚೆನ್ನಾಗಿ ಮಾಡ್ತಾರೆ. ಈ ಮೆಂತೆ ಪಾಲಕ್ ಪಪ್ಪು ಟೇಸ್ಟಿಯಾಗೆ ಮಾಡ್ತಾರೆ. ನಮ್ಮ ಕಡೆ ಇದನ್ನು ಕರ್ನಾಟಕದಲ್ಲಿ ಮೊಸಪ್ಪು ಅಂತಾರೆ. ಮೊಸಪ್ಪು ಅನ್ಕೋಬೋದು. ಇದು ಆಂಧ್ರ ಶೈಲಿಲಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ನೋಡಿ, 1 ಕಟ್ಟಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ. ಅದೇ 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಬೇರೆ ಮಿಕ್ಸ್ ಸೊಪ್ಪೆಲ್ಲ ಹಾಕ್ಬೋದು, ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಪಪ್ಪು ಕಲರ್ ಬರೋದಿಲ್ಲ. ಹಾಗಾಗಿ ತೊಗೊಂಡಿದ್ದೀನಿ. ಇದಕ್ಕೆ 4 ದೊಡ್ಡ ಟೊಮೊಟೊ, ಒಂದು 5-6 ಹಸಿಮೆಣ್ಸಿನ್ಕಾಯಿ. ಇದು ನೋಡಿ, 1 ಕಪ್ಪಲ್ಲಿ ಈ ಟೀ ಕಪ್ಪಲ್ಲಿ 1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಅದನ್ನು ಚೆನ್ನಾಗೆ ಒಳ್ಳೆ ನೀರು ಹಾಕ್ಕೊಂಡು ನೀಟಾಗೆ ತೊಳ್ಕೊಳೋಣ. ಅದನ್ನು ತೊಳ್ಕೊಂಡು ಸುಮಾರು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಆಯಿಲು ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಒಂದೇ ಒಂದು ಬರ್ಸ್ಕೋಬೇಕು. ಇದನ್ನು 1 ವಿಸಿಲ್ ಬಂದರೆ ಸಾಕು. ಚೆನ್ನಾಗಿ ಬೆಂದ್ಬಿಡುತ್ತೆ. ಚೆನ್ನಾಗಂದರೆ ತುಂಬಾ ನೈಸಾಗಿ ಬೇಯಬಾರ್ದು. ಇದಕ್ಕೆ ಸ್ವಲ್ಪ ಬೇಳೆಯಾಗಿ ಇರಬೇಕಿದು. ಹಾಗೆ ಬೇಯಿಸ್ಕೋಬೇಕು. ಇದನ್ನು ತೆಕ್ಕೊಂಡು ಅದೇ ಕುಕ್ಕರ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಣ್ಣಾಗಿರುವಂಥ ಮೆಣಸಿನ್ಕಾಯಿ, ಅದು ಒಂದು 5-6 ತೊಗೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿ, ತೋರಿಸಿದ 4 ದೊಡ್ಡ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋಕ್ಕೆ ಆಗೋಷ್ಟು 1 ಸ್ಪೂನಷ್ಟು ಜೀರಿಗೆ ಹಾಕೋಣ, ಅರ್ಧ ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಎಲ್ಲ ಬೇಳೆಕಾಳುಗಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆ ಪುಡಿನ ಹಾಕಿ ಉಪ್ಪು ಹಾಕಿ ಬೇಯಿಸೋಣ. ಇದು 1 ವಿಸಿಲ್ ಬಂದರೆ ಸಾಕು. ಇದನ್ನು ಬೇಕಂದರೆ ನೀವು ಬೇಳೆ ಜೊತೆನೇ ಹಾಕಿ ಬೇಯಿಸ್ಕೋಬೋದು. ಬೇಳೆ ಬೇಗ ಚೆನ್ನಾಗಿ ಬೇಯಲ್ಲ ಅಂಥೇಳಿ ನಾನು ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ. ನೀವು ಒಂದರಲ್ಲೇ ಹಾಕಿ ಬೇಯಿಸ್ಕೊಳ್ಳಿ. ಬರ್ಸ್ಕೊಂಡು ಆದಮೇಲೆ ಇದು ನೋಡಿ, ತೋರಿಸಿದ್ದು 1 ಕಟ್ಟು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸೊಪ್ಪು ಸ್ವಲ್ಪ ಹೊತ್ತು ಬೇಯಬೇಕು. ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಬೇಯುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಬೆಂದಾದಮೇಲೆ ಈ ಥರ ನೋಡಿ ಬಸ್ಕೋಬೇಕು. ಇದು ನೀರು ಸಪ್ರೇಟು, ಬೇಳೆ ತರಕಾರಿ ಸಪ್ರೇಟ್ನ ಮಾಡ್ಕೋಬೇಕು. ಈ ಥರ ಬಸ್ಕೊಳ್ಳೋಣ. ಇದನ್ನು ನೀಟಾಗೆ ಬಸ್ಕೊಂಡು ತಿಳಿ ಸಾರನ್ನ ಈ ಥರ ಚೌಟಿಂದನೂ ತೆಕ್ಕೋಬೋದು. ಆ ಥರ ತೆಗಿಯೋಕ್ಕಾಗಲಿಲ್ಲ ಅಂದರೆ ಈ ಥರ ಚೌಟಿಂದ ತಿಳಿ ಸಾರನ್ನು ತೆಕ್ಕೋಬೇಕು. ಅದು ರಸಮ್ ಥರ ಚೆನ್ನಾಗಿರುತ್ತೆ ಟೇಸ್ಟು. ಅದೇ ಸಪ್ರೇಟ್ ಒಗ್ಗರಣೆ ಹಾಕಿಟ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು, ಬೇಳೆ, ತರಕಾರಿ ಎಲ್ಲ ಹೊಂದ್ಕೊಳ್ಳುತ್ತೆ. ಮತ್ತು ಮ್ಯಾಶ್ ಮಾಡಿದ್ರೆ ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಿಯೋದ್ರಲ್ಲಿ ಮಸ್ಕೊಂಬಿಡೋಣ ನೀಟಾಗೆ. ನೋಡಿ, ಈಗ ರೆಡಿ ಆಯಿತು ಮೆಂತ್ಯ ಪಾಲಕ್ ಪಪ್ಪು. ಇದಕ್ಕೆ ಮೇಲಿನ ತಿಳಿ ಸಾರು ಸ್ವಲ್ಪ ತೆಕ್ಕೊಂಬಿಟ್ಟು ಅದು ಕೆಳಗಡೆ ಇರೋ ಗಟ್ಟಿ ಅಂಶನ ಇದಕ್ಕೆ ಹಾಕ್ತಾಯಿದ್ದೀನಿ. ರೆಡಿಯಾದ ಇದು ಮೆಂತ್ಯ ಪಾಲಕ್ ಪಪ್ಪುಗೆ ಒಂದೊಳ್ಳೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಕೆಂಪು ಹಾಕ್ಕೋಬೇಕು. ಕೆಂಪು ಆದಮೇಲೆ ಜಜ್ಜಿರೋ ಅಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಚೆನ್ನಾಗೆ ಕಲರ್ ಚೇಂಜ್ ಆಗಿ ಕೆಂಪು ಆದಮೇಲೆ ಇದಕ್ಕೆ ಮಸ್ತ್ ಇಟ್ಕೊಂಡಿರೋ ಅಂಥ ಸಾರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಆಂಧ್ರ ಶೈಲಿಯ ಮೆಂತೆ ಪಾಲಕ್ ಪಪ್ಪು. ಇದನ್ನು ಕರ್ನಾಟಕದಲ್ಲಿ ಮೊಸಪ್ಪು ಅಂತಲೂ ಕರೀತಾರೆ. ಆ ಥರನೂ ಮಾಡ್ಕೋಬೋದು. ಚೆನ್ನಾಗಿ ಕುದಿಸಿ 1-2 ನಿಮಿಷ ಮುಚ್ಚಿಟ್ರೆ ಒಳ್ಳೆ ಫ್ಲೇವರ್ಫುಲ್ ಆದ್ರೆ ಆಂಧ್ರ ಶೈಲಿಯ ಮೆಂತೆ ಪಾಲಕ್ ಪಪ್ಪು ರೆಡಿ ಆಯಿತು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.